ಇನ್ನು ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಕಂದಮ್ಮ ಬಲಿಯಾದಂತಹ ಘಟನೆ ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಮನಕಲಕುವ ಘಟನೆ ಇದು. ಮಗು ಕಳೆದುಕೊಂಡು ಹೆತ್ತವರು ಗೋಳಾಡಿದ್ದಾರೆ. ಬೈಕ್ನಲ್ಲಿ ಬರ್ತಾ ಇದ್ರು ತಂದೆ ತಾಯಿ ಮತ್ತು ಪುಟ್ಟ ಮಗಳು. ಹೆಲ್ಮೆಟ್ ತಪಾಸಣೆ ಮಾಡೋದಕ್ಕೆ ಅಂತ ಹೇಳಿ ಬೈಕ್ ಅಡ್ಡಗಟ್ಟಿದೆ ಖಾಕಿ ಪಡೆ. ಬೈಕ್ ಅಡ್ಡಗಡ್ತಾ ಇದ್ದಂತೆ ಆಯತಪ್ಪಿ ಸವಾರ ಬೀಳ್ತಾರೆ. ಕಂದಮ್ಮ ತಲೆಗೆ ಪೆಟ್ಟು ಬಿದ್ದು ಮೃತಪಟ್ಟಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತು. ಸ್ಥಳದಲ್ಲಿಯೇ ತೀವ್ರ ರಕ್ತಸ್ರಾವದಿಂದ ಮಗು ಮೃತಪಟ್ಟು ಮಗುವನ್ನ ಮಡಲಲ್ಲಿಟ್ಕೊಂಡು ತಾಯಿ ಗೋಳಾಡಿದ್ದಾರೆ. ವಾಣಿ ಅಶೋಕ್ ದಂಪತಿಯ ಪುತ್ರಿ ಋತೀಕ್ಷಾ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿಭಟನೆ ಭಾರಿ ದೊಡ್ಡ ಮಟ್ಟದಲ್ಲಿ ಕಾವು ಪಡ್ಕೊಂಡಿದ್ದನ್ನು ಮನ ಕಲಕುವ ಘಟನೆ ಅಲ್ಲಿ ಆಗ್ರಹಿಸ್ತಾ ಇರೋದು ಒಂದೇ. ಈ ರೀತಿ ಅಂದ್ರೆ ಟ್ರಾಫಿಕ್ ಸುರಕ್ಷತೆಗೋಸ್ಕರ ಅಂತ ಹೇಳಿ ಪೊಲೀಸರು ಏನಿರ್ತಾರೆ ಅವರು ಅವ್ರನ್ನ ತಡಿಬೇಕು, ಹೌದು. ಆದ್ರೆ ತಡೆಯೋದು ಅಂತಂದ್ರೆ ಹೇಗೆ? ಒಂದು ಜೀವ ಹೋಗೋ ರೀತಿಯಲ್ಲ. ಹೆಲ್ಮೆಟ್ ತಪಾಸಣೆಗೆ ಅಂತ ಹೇಳಿ ಬೈಕ್ ಅಡ್ಡಗಟ್ಟಿದ್ದಾರೆ. ಆಯತಪ್ಪಿ ಬಿದ್ದಿದೆ. ಪುಟ್ಟ ಮಗು ಮೃತಪಟ್ಟಿದೆ. ಮಗುವಿಗೆ ನಾಯಿ ಕಚ್ಚಿತ್ತು ಅಂತೇನು ಚಿಕಿತ್ಸೆಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಈ ರೀತಿಯಾದ ದುರ್ಘಟನೆ ನಡೆದಿದೆ. ಟ್ರಾಫಿಕ್ ಪೊಲೀಸರ ವಿರುದ್ಧ ಭಾರಿ ಆಕ್ರೋಶ ನಾವು ಗಮನಿಸ್ತಾ ಇದ್ದೀವಿ. ಪೋಷಕರು ಪ್ರತಿಭಟಿಸ್ತಾ ಇದ್ದಾರೆ, ನ್ಯಾಯ ಬೇಕು ಅಂತಿದ್ದಾರೆ. ವಾಣಿ ಅಶೋಕ್ ದಂಪತಿಯ ಪುತ್ರಿ ಅಮೃತ ಬಾಲಕಿಯ ತಂದೆ ಮಾತನಾಡಿದ್ದಾರೆ. ಪಾಪಗೆ ನಾಯಿ ಕಚ್ಚೈತಿ ಅಂತ ಮಧುರಿಂದ ಬರ್ತಾ ಇದ್ದೋಣ. ಫುಲ್ ಟೈಮ್ ಈಗ ಬ್ಯಾಂಡೇಜ್ ಹಾಕಿದ್ರಣ. ಸರಣ ಚಂದ್ರ ಹತ್ರ ಗಾಡಿ ಅಡ್ಡ ಹಾಕಿದ್ದಾರೆ. ಗಾಡಿ ಅಡ್ಡ ಹಾಕಿದ್ಮೇಲೆ ಈಗ ಹಾಸ್ಪಿಟಲ್ಗೆ ಇದ್ದಾರೆ. ಅವ್ರು ಮೂವ್ ಮಾಡೋಕೆ ಕೊಟ್ಟಿಲ್ಲ. ಮೂವ್ ಮಾಡಿದ್ಮೇಲೆ ಇವ್ರು ಏನು ಮಾಡ್ತಾರೆ, ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ. ಗಾಡಿ ಮೂವ್ ಮಾಡೋದು ಸ್ಕಿಡ್ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಟೆಂಪೋದವರು ಇವರು ಗಾಡಿ ಅಡ್ಡ ಹಾಕಿದ್ದಾರೆ. ಈಗ ಇವರು ಗಾಡಿ ಹಿಂಗೆ ಅಡ್ಡ ಹಾಕಿದ್ಮೇಲೆ ಏನು ಮಾಡಿದ್ದಾರೆ, ಇನ್ನು ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಬೇರೆ ಗಾಡಿ ಬಂದಿದೆ. ನಡೆದಿದೆ. ನನ್ನ ಮಗಳಕ್ಕೆ ತಿನ್ನಕ್ಕೆ ಇವರೇ ಕಾರಣ ಸ್ವಾಮಿ. ಏನು ಸ್ವಾಮಿ ಓನ್ಲಿ ಬ್ಯಾಂಡೇಜ್ ಕಣ್ಸ ಸ್ವಾಮಿ. ಇವ್ರು ದುಡ್ಡು ಏನು ತಿನ್ಕೊ ಹೋಗ್ತಿದ್ದ ಸ್ವಾಮಿ. ಯಾರು ದುಡ್ಡು ಕಟ್ದಾಗ ಸ್ವಾಮಿ ಇವ್ರಿಗೆ ನನ್ನ ಮಗಳು ಪರಿಹಾರ ಕೊಡ್ತಾರಂತೆ. ನಾನು 10 ಲಕ್ಷ ಕೊಡ್ತೀನಿ ಸ್ವಾಮಿ. ನಾನು 10 ಲಕ್ಷ ಕೊಡ್ತೀನಿ ಪರಿಹಾರ. ನನ್ನ ಸಂಪಾದನೆಗೆ ನನ್ನ ಮಗಳು ಪರಿಹಾರ ಯಾರು ನ್ಯಾಯ ಕೊಡ್ತೀರಾ? ನನ್ನ ಮಗಳು ನ್ಯಾಯ ಕೊಡ್ತೀರಾ? ಬೈಕಲ್ಲಿ ಪಾಪು ಕರ್ಕೊಂಡು ಬರ್ತಾ ಇದೆ ಮುದ್ದೂರು ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ. ಈ ಸ್ವರ್ಣ ಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು. ಸರ್ ಪಾಪುಗೆ ನಾಯಿ ಕಚ್ಬಿಟ್ಟೈತೆ ಹಿಂಗೆ ಬಿಡಿ ಸರ್ ಅಂತಂದರು. ಒಬ್ಬರು ಪೊಲೀಸರು ಬಿಟ್ಟರು. ಇನ್ನೊಬ್ರು ಯಾರೋ ಕಾರಣ ಹಿಂಗೆ ತಿರ್ಗಿ ಅಷ್ಟರ ಮುಂದಕ್ಕೆ ಕೈ ಅಡ್ಡ ಹಾಕಿದ್ರು. ಅಡ್ಡ ಹಾಕ್ತಿಡ್ಕೆ ನಾನು ಏನು ಮಾಡಿದೆ, ಸರ್ ಇಲ್ಲ ಹೋಗ್ಬೇಕು ಅಂತಂದರು. ಇನ್ನು ಪಕ್ಕದಲ್ಲಿ ಟೆಂಪೋ ಬರ್ತಾಯಿತ್ತು. ಟೆಂಪೋ ಬಂದು ಏನಾಯ್ತು ನನ್ನ ತಮ್ಮನ ಹೆಡ್ತಿನೋ ಪಾಪುನೋ ಸ್ವಲ್ಪ ರೈಟ್ ಸೈಡ್ಗೆ ಅದಂಗೆ ಬಿದ್ದರು. ನಾನು ಸ್ವಲ್ಪ ಲೆಫ್ಟ್ ಸೈಡ್ಗೆ ಅದಂಗೆ ಬಿದ್ದೆ. ಹಂಗೆ ತಲೆ ಮೇಲೆ ಕ್ಯಾಂಟ್ರ್ ಹೊತ್ಬಿಡ್ತು ಪಾಪು ತಲೆ ಮೇಲೆ. ಈ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಪಡಕ್ಕೆ ನಾವು ಹೋಗ್ತಿದ್ದೋ ಏನೂ ಆಗ್ತಿರ್ಲಿಲ್ಲ. ಪೊಲೀಸರು ಅಡ್ಡ ಹಾಕೋದಕ್ಕೆ ಕಾರಣ ಸರ್ ಇದೆಲ್ಲ. ಗಾಡಿ ಒಬ್ಬರು ಗಾಡಿನ ಟಚ್ ಮಾಡಿದ್ರು. ಇನ್ನೊಬ್ಬರು ಹೋಗಪ್ಪ ಆಯ್ತು ಹೋಗಪ್ಪ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು. ಒಬ್ರು ಹಿಡ್ಕೊಂಡು ಹಿಂಗೆ ಟಚ್ ಮಾಡಿದ್ರು ಗಾಡಿನ. ಅವ್ರು ಯಾರು ಅಂತ ಸರಿ ನಮಗೂ ನೋಡಿಲ್ಲ. ಅವ್ರು ಪೊಲೀಸರು ಏನು ಅಡ್ಡ ಹಾಕಿಲ್ಲ ಅಂದರೆ ಪಾಪುಗೆ ಏನೂ ಆಗ್ತಿರಲಿಲ್ಲ, ನಮಗೂ ಏನೂ ಆಗ್ತಿಲ್ಲ. ಇಲ್ಲ ಅಲ್ಲಿ ಹೊಡೆದ ಪಾಪುಗೆ ಆಕ್ಸಿಡೆಂಟ್ ಆಗೋದಕ್ಕೆ ಒಬ್ಬರು ಪೊಲೀಸ್ನವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಸರ್. ಪೊಲೀಸರು ಆ ಕಡೆ ಹೋಗಪ್ಪ ಈ ಕಡೆ ಹೋಗಪ್ಪ ಆ ಕಡೆ ಈ ಕಡೆ ಹೋಗಪ್ಪ ಹೋಯ್ತವ್ರು. ಇದೇನೇ ಸರ್ ಪೊಲೀಸರು ಮಾಡೋದು? ಪೊಲೀಸರು ಆ ಕಡೆ ಒಬ್ರು ಈ ಕಡೆ ಒಬ್ಬರು ಹೋಗ್ತಾರೆ. ಆಮೇಲೆ ಸರ್ ಎಲ್ಲ ಪೊಲೀಸರೆಲ್ಲ ದಂಧೆ ಬಿಟ್ಟೆ ಸರ್ ಇದೊಂದು. ಎಸ್, ಈ ಆಕ್ರೋಶದ ಬೆನ್ನಲ್ಲೇ ಮಗು ಸಾವಿಗೆ ಕಾರಣವಾದ 3 ಪೊಲೀಸರನ್ನು ಸಸ್ಪೆಂಡ್ ಮಾಡಲಾಗಿದೆ. TV9 ಈ ಬಗ್ಗೆ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಮಾಹಿತಿ ಕೊಟ್ಟಿದ್ದಾರೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಆದಂತಹ ಮಗುವಿನ ಸಾವಿನ ಪ್ರಕರಣ ಇದು. ಮಂಡ್ಯ ಸಂಚಾರಿ ಠಾಣೆಗೆ 3 ASIಗಳು ಸಸ್ಪೆಂಡ್. ASIಗಳಾದ ಜೈರಾಮ್, ನಾಗರಾಜ್ ಮತ್ತು ಗುರುದೇವ್ ಮೂವರನ್ನು ಕೂಡ ಅಮಾನತು ಮಾಡಲಾಗಿದೆ. ಈ ಬಗ್ಗೆ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲ್ದಂಡಿ TV9ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೋಷಕರಿಂದ ಭಾರಿ ಪ್ರತಿಭಟನೆ ವ್ಯಕ್ತವಾಯಿತು. ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. 3 ASIಗಳನ್ನ ಈಗ ಅಮಾನತು ಮಾಡಿರುವುದಾಗಿ ಮಂಡ್ಯ SP ತಿಳಿಸಿದ್ದಾರೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಈ ಮಗು ಬಲಿಯಾಗಿರೋದು. ಹೀಗಾಗಿಯೇ ಮೆಮ್ಸ್ ಎದುರು ಹೆದ್ದಾರಿಯಲ್ಲೇ ಶವ ಇಟ್ಟು ಪ್ರತಿಭಟಿಸಿದ್ರು ಪೋಷಕರು. ಪ್ರತಿಭಟನಾಕಾರರ ಮನವೊಲಿಕೆಗೆ SP ಹರಸಾಹಸ ಪಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಭೇಟಿ ಕೊಟ್ಟಿದ್ದಾರೆ. ಘಟನಾ ಸಂಬಂಧ ಇಲಾಖಾ ತನಿಖೆ ಮಾಡಿಸ್ತೀನಿ ಎಂದ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ 3 ASIಗಳನ್ನ ಅಮಾನತು ಮಾಡಲಾಗಿದೆ. ಶಾಸಕರ ಜೊತೆಗೂ ಚರ್ಚಿಸಿದ್ದೀವಿ. ಅಗತ್ಯ ಪರಿಹಾರದ ಭರವಸೆಯನ್ನ ನೀಡಿದ್ರು SP. ಇಲಾಖೆಯಿಂದ ಕೈಗೊಂಡಂತಹ ಕ್ರಮಗಳ ಬಗ್ಗೆ ಕೂಡ ಮಗುವಿನ ಪೋಷಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಈ ಬಗ್ಗೆ SP ಮಲ್ಲಿಕಾರ್ಜುನ್ ಬಾಲದಂಡಿ ಮೃತ ಬಾಲಕಿಯ ಪೋಷಕರಿಗೆ ನೀಡಿದ್ದಾರೆ.
ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸದೇ ಒಂದು ಅದಕ್ಕಾಗಿ ನಾನು 3 ಜನ ASIಗಳು ಏನಿದ್ದಾರೆ, ಜಯರಾಮ್ ಅಂತೇಳಿ, ನಾಗರಾಜು ಮತ್ತು ಗುರುದೇವ್ ಅಂತೇಳಿ 3 ಜನರನ್ನ ನಾನು ತತ್ಕ್ಷಣದಿಂದ ಅವ್ರನ್ನ ಅಮಾನತು ಮಾಡಲಾಗಿದೆ. ಈಗಾಗಲೇ ಅಮಾನತು ಮಾಡಿ ನಾವು ಏನು ಇಲಾಖಾ ಅನ್ಕ್ವೈರಿ ಆಗ್ತದೆ, ಇಲಾಖಾ ವಿಚಾರಣೆ ಆಗ್ತದೆ, ಆ ವಿಚಾರ ಪ್ರಕರಣದಲ್ಲಿ ದಾಖಲು ಮಾಡ್ತೀವಿ. ಮತ್ತು ಮಗುವಿಗೆ ಏನು ಇನ್ಶೂರೆನ್ಸ್ ಮತ್ತೆ ಇನ್ನಿತರ ಏನೇನು ಸೌಲಭ್ಯ ಕೊಡಬೇಕು ಅದ್ರ ಬಗ್ಗೆ ಸಹಿತ ನಾವೆಲ್ಲ ಕ್ರಮವನ್ನು ವಹಿಸ್ತೀವಿ. ಮತ್ತೆ ಸ್ಥಳೀಯ MLA ಅವರು ಮತ್ತು ಮಿನಿಸ್ಟರ್ ಜೊತೆ ಸಹಿತ ನಾನು ಮಾತಾಡಿದ್ದೀನಿ. MLA ಅವರು ಸರ್ಕಾರದಿಂದಲೂ ಸಹಿತ ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಲಿಕ್ಕೆ ಅವರ ಲೀಡರ್ಗಳನ್ನು ಸಹಿತ ಕಳಿಸಿದ್ದಾರೆ. ಅದನ್ನು ಸಹಿತ ಮಾಡ್ತೀವಿ. ಒಟ್ಟಾರೆಯಾಗಿ ಈ ಘಟನೆ ನಮ್ಮ ಇಲಾಖೆಯಿಂದ ಸ್ಥಳಕ್ಕೆ ಬಂದು SP ಪೋಷಕರ ಮನವೊಲಿಕೆ ಮಾಡಿದ ಬಳಿಕ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ ಪೋಷಕರು. ಸಂಧಾನದ ಬಳಿಕ ಪ್ರತಿಭಟನೆ ಕೈಬಿಟ್ಟರು ಪೋಷಕರು ಮತ್ತು ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾದರು ಮಂಡ್ಯ SP. ಪ್ರತೀಕ್ಷಾ ಮೃತದೇಹವನ್ನ ಈಗ ಶವಾಗಾರಕ್ಕೆ ಕೊಂಡೊಯ್ದಿದ್ದಾರೆ ಪೋಷಕರು. 3 ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಜೊತೆಗೆ ಸೂಕ್ತ ಪರಿಹಾರದ ಭರವಸೆಯನ್ನು SP ನೀಡಿದ ಮೇಲೆ ಮನವೊಲಿಕೆಯ ಬಳಿಕ ನೊಂದ ಪೋಷಕರು ಮೃತ ಮಗುವಿನ ಶವವನ್ನು ಶವಾಗಾರಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಹೆದ್ದಾರಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾಕಾರರು ಸೇರಿದ್ರು. ಅವರನ್ನೆಲ್ಲ ಅಲ್ಲಿಂದ ಕಳುಹಿಸಿದ್ದಾರೆ ಪೊಲೀಸರು. ಸ್ಥಳಕ್ಕೆ SP ಧಾವಿಸಿ ತೆಗೆದುಕೊಂಡ ಸೂಕ್ತ ಕ್ರಮಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ SP ಮನವೊಲಿಕೆಯ ಬಳಿಕ ಪೋಷಕರು ಕೈಬಿಟ್ಟಿದ್ದಾರೆ. SP ಮಾತನಾಡಿದ್ದಾರೆ. ನಗರದ ಸ್ವರ್ಣಸಂದ್ರ ಹತ್ರ ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೆಜರ್ಸನ್ನು ಯಾರು ತೆಗೆದುಕೊಳ್ತಾ ಇಲ್ಲ ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಮದ್ದೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರ ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ ಮೇಲೆ ನಮ್ಮ ಸಿಬ್ಬಂದಿಗಳು ಆ ವೆಹಿಕಲನ್ನು ಬಿಟ್ಟು ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ದರಿಂದ ಆ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ. ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ. ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ, ಏನು ನಮ್ಮ ಸಿಬ್ಬಂದಿಯವರು 3 ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು. ಆ 3 ಜನ ASIಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ 3 ಜನ ASIಗಳಾದ ASI ಜಯರಾಮ್, ASI ನಾಗರಾಜ ಮತ್ತು ASI ಗುರುದೇವ್ ಈ 3 ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ದೀವಿ. ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ತೀವಿ. ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದಗಡೆನ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು. ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ. ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದರೆ, ಯಾರು ಸಿಬ್ಬಂದಿಗೆ ತಪ್ಪಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರು ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವ ಬಗ್ಗೆ ತಿಳಿಸಿರುತ್ತಾರೆ. ಮತ್ತು ಇನ್ನು ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಸೂಕ್ತ ಗಮನವನ್ನು ನಮ್ಮ ಇಲಾಖೆಯಿಂದ ಹರಿಸ್ತೀವಿ. ಅಧಿಕಾರಿಗಳಲ್ಲಿ ತಪಾಸಣೆ ಮಾಡ್ತಾ ಇರೋದು ಸರಿ ಇಲ್ಲ ಅನ್ನುವಂಥದ್ದು ಎಲ್ಲರ ಆರೋಪ ಇರುವಂಥದ್ದು. ಯಾಕಂದರೆ ಸಾಕಷ್ಟು ವಾಹನಗಳು ಬರ್ತಾ ಇದೆ, ಇಂಥ ಸ್ಥಳದಲ್ಲಿ ತಡೆಯುವಂಥದ್ದು ಇದೆಲ್ಲ ಮಾಡಬಾರ್ದು. ಈಗ ಹಿಂದೆ